ಈ ವಾರ ಶೇರ್ ಮಾರುಕಟ್ಟೆಯಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಮತ್ತು ಒನ್ ಮೊಬಿಕ್ವಿಕ್ ಕಂಪನಿಯ ಮೆಗಾ ಐಪಿಒ ನಡೆಯಲಿದೆ. ಜೊತೆಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತೆ ಶೇರ್ಗಳಲ್ಲಿ ಹೂಡಿಕೆ ಮಾಡ್ತಾ ಇರೋದ್ರಿಂದ ಸೂಚ್ಯಂಕಗಳು ಏರಿಕೆ ದಾಖಲಿಸುವ ನಿರೀಕ್ಷೆ ಇದೆ. ಕಳೆದ ಶುಕ್ರವಾರ ನಿಫ್ಟಿ 30 ಅಂಕ ಕಳೆದುಕೊಂಡು 24,677ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತ್ತು. ಆದರೆ ಈ ವಾರ ಮಹತ್ವದ ಐಪಿಒಗಳು ನಡೆಯಲಿರುವುದರಿಂದ ಸಕಾರಾತ್ಮಕ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಟೆಕ್ನಿಕಲಿ ತಜ್ಞರ ಪ್ರಕಾರ ನಿಫ್ಟಿಗೆ 24,650ರ ಮಟ್ಟದಲ್ಲಿ ನಿರ್ಣಾಯಕ ಸಪೋರ್ಟ್ ಲೆವೆಲ್ ಸಿಗ್ತಾ ಇದೆ. ಇಂಡಿಯಾ ವಿಕ್ಸ್ ಕೂಡ ಇಳಿಕೆಯಾಗಿದ್ದು 15 ಅಂಕದ ಮಟ್ಟಕ್ಕಿಂತ ಕೆಳಕ್ಕೆ ಇಳಿದಿದೆ. ಇದು ಮಾರುಕಟ್ಟೆಯಲ್ಲಿ ಸೂಚ್ಯಂಕ ಕುಸಿತದ ಆತಂಕ ಕಡಿಮೆ ಆಗಿರುವುದನ್ನು ಬಿಂಬಿಸಿದೆ. ಈಗ ಈ ವಾರ ಪ್ರಭಾವ ಬೀರಬಹುದಾದ ವಿಷಯಗಳನ್ನು ನೋಡೋಣ. ಈ ವಾರ ಹೈ ಪ್ರೊಫೈಲ್ ಐಪಿಒಗಳು ನಡೆಯಲಿದೆ. ವಿಶಾಲ್ ಮೆಗಾ ಮಾರ್ಟ್, ಒನ್ ಮೊಬಿಕ್ವಿಕ್ ಮತ್ತು 7 ಇತರ ಐಪಿಒಗಳಿಗೆ ಸ್ಟಾಕ್ ಮಾರ್ಕೆಟ್ ಈ ವಾರ ಸಾಕ್ಷಿಯಾಗ್ತಾ ಇದೆ. ಜೊತೆಗೆ ನೈಸಸ್ ಫೈನಾನ್ಸ್, ಪ್ರಾಪರ್ಟಿ ಶೇರ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮತ್ತು ಟೈರ್ ಉತ್ಪಾದಕ ಎಮರಾಲ್ಡ್ ಟೈರ್ ಕಂಪನಿಯ ಷೇರಿನ ಲಿಸ್ಟಿಂಗ್ ಕೂಡ ನಡೆಯಲಿದೆ. ಸೂಪರ್ ಮಾರ್ಕೆಟ್ ಚೈನ್ ವಿಶಾಲ್ ಮೆಗಾ ಮಾರ್ಟ್ನ ಐಪಿಒ ಡಿಸೆಂಬರ್ 11ಕ್ಕೆ ಆರಂಭವಾಗಲಿದ್ದು ಡಿಸೆಂಬರ್ 13ಕ್ಕೆ ಮುಕ್ತಾಯವಾಗಲಿದೆ. 8,000 ಕೋಟಿ ರೂಪಾಯಿ ಗಾತ್ರದ ಮೆಗಾ ಐಪಿಒ ಇದಾಗಿದ್ದು ಪ್ರತಿ ಷೇರಿನ ದರ ಶ್ರೇಣಿ 74 ರೂಪಾಯಿಯಿಂದ 78 ರೂಪಾಯಿ ತನಕ ಇರಲಿದೆ. ಡಿಸೆಂಬರ್ 18ಕ್ಕೆ ಬಿಎಸ್ಸಿ ಮತ್ತು ಎನ್ಎಸ್ಸಿನಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಷೇರು ಲಿಸ್ಟ್ ಆಗಲಿದೆ. ಪ್ರತಿ ಲಾಟ್ ಸೈಜ್ 190 ಷೇರುಗಳಾಗಿದೆ. ಅಂದರೆ ಐಪಿಒದಲ್ಲಿ ಹೂಡಿಕೆ ಮಾಡೋರು ಕನಿಷ್ಠ 14,820 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಹರಿಯಾಣದ ಗುರುಗ್ರಾಮ ಮೂಲದ ವಿಶಾಲ್ ಮೆಗಾ ಮಾರ್ಟ್ ದೇಶದ 28 ರಾಜ್ಯಗಳ 414 ನಗರಗಳಲ್ಲಿ 645 ಮಳಿಗೆಗಳನ್ನು ಹೊಂದಿದೆ. ವಿಶಾಲ್ ಮೆಗಾ ಮಾರ್ಟ್ ಕಳೆದ 2022ರಿಂದ ಇಲ್ಲಿಯವರೆಗೆ ಉತ್ತಮ ಆದಾಯ ಮತ್ತು ನಿವ್ವಳ ಲಾಭವನ್ನು ಗಳಿಸಿದ್ದು ಪ್ರಗತಿಯನ್ನು ಕಾಣ್ತಾ ಇದೆ. ಕಂಪನಿ ಬಹುತೇಕ ಸಾಲಮುಕ್ತವಾಗಿದೆ. 2024ರ ಸೆಪ್ಟೆಂಬರ್ ವೇಳೆಗೆ 254 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. 5,000 ಕೋಟಿ ರೂಪಾಯಿಗೂ ಹೆಚ್ಚಿನ ಆದಾಯವನ್ನು ಇದು ಗಳಿಸಿತ್ತು. ಫೈನಾನ್ಸ್ ಟೆಕ್ನಾಲಜಿ ವಲಯದ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಐಪಿಒ ಡಿಸೆಂಬರ್ 11ಕ್ಕೆ ನಡೆಯಲಿದ್ದು ಡಿಸೆಂಬರ್ 13ಕ್ಕೆ ಮುಕ್ತಾಯವಾಗಲಿದೆ. ಪ್ರತಿ ಷೇರಿನ ದರ ಶ್ರೇಣಿ 265 ರೂಪಾಯಿಂದ 279 ರೂಪಾಯಿ ತನಕ ಇರುವಂತಹ ಸಾಧ್ಯತೆ ಇದೆ. ಎಸ್ಎಂಇ ವಲಯದಲ್ಲಿ 6 ಕಂಪನಿಗಳ ಐಪಿಒ ನಡೆಯಲಿದೆ. ಅದು ಯಾವುದು ಅಂತಂದ್ರೆ ಧನಲಕ್ಷ್ಮಿ ಕಾರ್, ಟಾಸ್ ದಿ ಕಾಯಿನ್, ಜಂಗಲ್ ಕ್ಯಾಂಪ್ಸ್, ಸುಪ್ರೀಂ ಫೆಸಿಲಿಟಿ ಮ್ಯಾನೇಜ್ಮೆಂಟ್, ಪರ್ಪಲ್ ಯುನೈಟೆಡ್ ಸೇಲ್ಸ್, ಇನ್ವೆಂಚರ್ಸ್ ನಾಲೆಡ್ಜ್ ಸೊಲ್ಯೂಷನ್ಸ್ ಐಪಿಒ ಈ ಸಂದರ್ಭ ನಡೆಯಲಿದೆ. ಅಮೆರಿಕದ ಶೇರ್ ಮಾರುಕಟ್ಟೆಯಲ್ಲಿ ಕಳೆದ ಶುಕ್ರವಾರ S&P 500 ಮತ್ತು ನಾಸ್ಡಾಕ್ ಕಂಪೋಸಿಟ್ ಹೊಸ ಎತ್ತರಕ್ಕೆ ಏರಿತ್ತು. ಅಮೆರಿಕದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳ ಆಗ್ತಿರುವುದು ಇದಕ್ಕೆ ಕಾರಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಸೆಂಬರ್ 6ರಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ CRR ಅನ್ನು 4.5%ನಿಂದ 4%ಗೆ ಇಳಿಕೆ ಮಾಡಿರುವುದರಿಂದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಗಣನೀಯ ಉಳಿತಾಯ ಆಗಲಿದೆ. ಆದರೆ ಬ್ಯಾಂಕ್ಗಳು RBIನಲ್ಲಿ ಇಡಬೇಕಾಗಿರುವಂತಹ ಠೇವಣಿ ಹಣದ ಮೊತ್ತ ಕಡಿಮೆಯಾಗುತ್ತೆ. ಹೀಗಾಗಿ ಬ್ಯಾಂಕ್ಗಳಿಗೆ ಸಾಕಷ್ಟು ಉಳಿತಾಯವಾಗಲಿದ್ದು ಮುಖ್ಯವಾಗಿ SBI ಮತ್ತು HDFC ಬ್ಯಾಂಕ್ನ ಶೇರ್ಗಳ ದರದಲ್ಲಿ 10ರಿಂದ 15% ಏರಿಕೆ ಆಗಲಿದೆ ಎಂಬ ನಿರೀಕ್ಷೆ ಉಂಟಾಗಿದೆ. ಈಗಾಗಲೇ ಹೂಡಿಕೆ ಮಾಡಿರೋ ರಿಟೇಲ್ ಹೂಡಿಕೆದಾರರಿಗೆ ಇದರಿಂದ ಲಾಭವಾಗಲಿದೆ. MoneyControl.com ತಜ್ಞರ ವಿಶ್ಲೇಷಣೆಯನ್ನು ಆಧರಿಸಿ ಮುಂದಿನ 3ರಿಂದ 4 ವಾರಗಳಲ್ಲಿ ಏರಿಕೆ ಆಗಬಹುದಾದ 10 ಷೇರುಗಳ ಲಿಸ್ಟ್ ಅನ್ನು ಪ್ರಕಟಿಸಿದೆ. ಅದರ ಪ್ರಕಾರ ಲಾಭದಾಯಕವಾಗಬಲ್ಲ ಷೇರುಗಳು ಹೀಗಿವೆ: ಬಜಾಜ್ ಫೈನಾನ್ಸ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ICICI ಬ್ಯಾಂಕ್, ಮ್ಯಾಕ್ರೋಟೆಕ್ ಡೆವಲಪರ್ಸ್, HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ SBI, ಫೆಡರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಒಬೆರಾಯ್ ರಿಯಾಲಿಟಿ, ಎಸ್ಕಾರ್ಟ್ಸ್ ಕ್ಯುಬೋಟಾ ಕಂಪನಿಯ ಷೇರುಗಳು ಏರಿಕೆ ಆಗುವಂತ ಚಾನ್ಸಸ್ ಇದೆ ಅಂತ ಈ ವರದಿ ತಿಳಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಡಿಸೆಂಬರ್ನಲ್ಲಿ ಇದುವರೆಗೆ 24,500 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದಾರೆ. ಇದರೊಂದಿಗೆ ನವೆಂಬರ್ನ ಟ್ರೆಂಡ್ ಈಗ ರಿವರ್ಸ್ ಆಗಿದೆ. ನವೆಂಬರ್ನಲ್ಲಿ 15,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ರು. ಇನ್ನು ಅಕ್ಟೋಬರ್ನಲ್ಲಂತೂ 94,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು FIAಗಳು ಮಾರಾಟ ಮಾಡಿವೆ. ಹೀಗಾಗಿ ಆ 2 ತಿಂಗಳಿನಲ್ಲಿ ಷೇರು ಸೂಚ್ಯಂಕ ಇಳಿಕೆಯಾಗಿರುವುದನ್ನು ನಾವು ನೋಡಿದ್ದೀವಿ. ಕಳೆದ ವಾರ ಸೆಕ್ಟರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಿದ್ರೆ ಟೆಲಿಕಾಂ, ಆಟೋಮೊಬೈಲ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಮತ್ತು ಮೆಟಲ್ಸ್ ವಲಯದಲ್ಲಿ ಷೇರುಗಳ ಖರೀದಿ
ಕಂಡುಬಂದಿತ್ತು. ಇನ್ನು ಎನರ್ಜಿ, ಹೆಲ್ತ್ ಕೇರ್ ಮತ್ತು IT ಶೇರ್ಗಳ ಮಾರಾಟ ಸಾಕಷ್ಟು ಚೆನ್ನಾಗಿತ್ತು. ಕಳೆದ ಶುಕ್ರವಾರ ಟೆಕ್ ಮಹೀಂದ್ರಾ ಮತ್ತು CDSL ಶೇರುಗಳು ಹೊಸ ಎತ್ತರಕ್ಕೆ ಏರಿತು. ಕಳೆದ ನವೆಂಬರ್ನಲ್ಲಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋಗೆ 10 ಶೇರುಗಳನ್ನು ಸೇರಿಸಿದೆ. ಇದರಲ್ಲಿ 6 ಶೇರುಗಳು PSU ಶೇರುಗಳಾಗಿದೆ. SBI, ಹುಡ್ಕೋ, ಮಜಾಗಾನ್ ಡಾಕ್, ಶ್ರೀ ಬಿಲ್ಡರ್ಸ್, MOIL, ONGC ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಶೇರುಗಳನ್ನು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಖರೀದಿಸಿದೆ. ಇವುಗಳಲ್ಲದೆ ವೆಲ್ಸ್ಪನ್ ಕಾರ್ಪ್, ವೆಲ್ಸ್ಪನ್ ಎಂಟರ್ಪ್ರೈಸಸ್, ಓಮ್ ಇನ್ಫ್ರಾ ಮತ್ತು ಪಂಜಾಬ್ ಆಲ್ಕಾಲಿಸಿಸ್ ಆ್ಯಂಡ್ ಕೆಮಿಕಲ್ಸ್ ಶೇರುಗಳನ್ನು ಈ ಫಂಡ್ ಖರೀದಿಸಿದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಹಿನಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.